ತುಮಕೂರಿನಲ್ಲಿ 2 ತಿಂಗಳ ಪ್ರೀತಿಗೆ ಬಿದ್ದಿದೆ ಸಖತ್ ಗೂಸ. ಲವ್ ಮಾಡಿದ ಯುವಕನ ಮೂಳೆ ಮುರಿದಿದ್ದಾರೆ ಯುವತಿಯ ಪೋಷಕರು. ಜಾತ್ರೆಯಲ್ಲಿ ಪರಿಚಯವಾದಂತ ಯುವತಿಗೆ ಇನ್‌ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಹಾಕ್ತಾ ಇದ್ದ. 2 ತಿಂಗಳ ಪ್ರೀತಿ ಅದು. ಜಾತ್ರೆಯಲ್ಲಿ ಪರಿಚಯ, ಇನ್‌ಸ್ಟಾಗ್ರಾಮ್ನಲ್ಲಿ ಮೆಸೇಜ್. ವಿಚಾರ ತಿಳಿದು ಯುವತಿ ಪೋಷಕರು ಯುವಕನಿಗೆ ಮೆಸೇಜ್ ಮಾಡಿದ್ದಾರೆ. ಆ ಕಡೆ ಪೋಷಕರು ಮೆಸೇಜ್ ಮಾಡ್ತಾ ಇದ್ರೆ ಈ ಕಡೆ ಯುವಕ ಯುವತಿಯೇ ಮೆಸೇಜ್ ಮಾಡ್ತಾ ಇದ್ದಾಳೆ ಅಂತ ಅಂದ್ಕೊಂಡ್ಬಿಟ್ಟಿದ್ದ. ಮೆಸೇಜ್ ಬರುತ್ತೆ, ಮೀಟ್ ಮಾಡೋಣ ಬರ್ತೀಯಾ ಅಂತ ಹೇಳಿ. ಯುವಕ ಫುಲ್ ಖುಷಿ ಆಗ್ತಾನೆ. ಆ ಹುಡುಗಿನೇ ಕರಿತಾ ಇದ್ದಾಳೆ ಅಂತ ಹೇಳಿ ಖುಷಿ ಆಗ್ತಾನೆ. 20 ವರ್ಷದ ಮೋಹಿತ್ ಆ ಯುವತಿಯನ್ನ ಭೇಟಿಯಾಗಲಿಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಆತನಿಗೆ ಚೆನ್ನಾಗಿ ಥಳಿಸಿದ್ದಾರೆ. 20 ವರ್ಷದ ಮೋಹಿತ್ಗೆ ಗಂಭೀರವಾಗಿ ಗಾಯಗೊಳ್ಳುವಂಥ ರೀತಿಯಲ್ಲಿ ಆತನಿಗೆ ಥಳಿಸಲಾಗಿದೆ. ತುಮಕೂರು ಜಿಲ್ಲೆ ಗುಬ್ಬಿ ಪಟ್ಟಣದ ಹೊಸ ಕಾಲೋನಿಯ ನಿವಾಸಿ ಮೋಹಿತ್. ಫೋಟೋ ತೋರಿಸ್ತಾ ಇದ್ದೀವಿ. ಈ ಯುವಕನಿಗೆ ಥಳಿಸಲಾಗಿದೆ. ಕುಣಿಗಲ್ ಮೂಲದ ಯುವತಿಯೊಂದಿಗೆ ಆ ಮೋಹಿತ್ ಎಂಬ ವ್ಯಕ್ತಿ ಮೋಹದಲ್ಲಿ ಸಿಲುಕಿದ್ದ. ಆಕೆಯ ಪರಿಚಯ ಮಾಡಿಕೊಂಡು ಇನ್ಸ್ಟಾಗ್ರಾಮ್ ಖಾತೆಗೆ ಫಾಲೋ ಮಾಡಿ ಆಕೆಗೆ ಮೆಸೇಜ್ ಮಾಡಲಿಕ್ಕೆ ಶುರು ಮಾಡಿದ್ದ. ಗೊತ್ತಿಲ್ಲ ಮೆಸೇಜ್ ಮಾಡೋದು ಎಷ್ಟರ ಮಟ್ಟಿಗೆ ಈತ ಮೆಸೇಜ್ ಮಾಡಿದ್ದಾನೆ ಅಂತ. ಹೀಗೆ ಥಳಿಸುವ ಮನಸೋ ಇಚ್ಛೆ ಹೊಡೆದಿದ್ದಾರೆ, ಮನಸೋ ಇಚ್ಛೆ ಥಳಿಸಿದ್ದಾರೆ ಅಂತ ಹೇಳಿದ್ರೆ ಮೋಹಿತ್ ಯಾವ ರೀತಿ ಮೆಸೇಜ್ ಮಾಡಿದ್ದ ಹಾಗಾದರೆ ಗೊತ್ತಿಲ್ಲ. ಸೊ ಈ ವಿಚಾರವಾಗಿ ಅವನನ್ನು ಕರೆಸ್ಕೊಂಡಿದ್ದಾರೆ, ಚೆನ್ನಾಗಿ ಥಳಿಸಿದ್ದಾರೆ. ತುಮಕೂರು ಜಿಲ್ಲೆಗೆ ಸೇರಿರುವಂಥ ಗುಬ್ಬಿ ತಾಲೂಕಿನಲ್ಲಿ ಇದು ಸೇರಿ 7ನೇ ದಲಿತರ ಮೇಲೆ ಈ ಸರಿ ಅಲ್ಲೇ ನಡೀತಾ ಇರೋದು. ಇದು 7ನೇ ಅಟ್ಯಾಕ್. ಇಬ್ಬರು ಮಳ್ರಾದರು, 3 ಜನ ಮಳ್ರಾದರು, ಇನ್ನು 4-5 ಜನ ವಧೆಗಳು ತಿಂದರು. ಈ ಹುಡುಗಿ ವಿಷಯದಲ್ಲಿ ಹಿಂದೆ ಏನು ಅಭಿಷೇಕ್ ಎಂಬ ಹುಡುಗನ ಮೇಲೆ ಅಲ್ಲೇ ಆಗಿತ್ತು. ಅದಿನ್ನು ಮಾಸ್ ಮುಗಿಯೋದ್ರೊಳಗೆ ಇನ್ನೇನು ಅದು ಕೇಸ್ ನಡೀತಾ ಇದೆ, ಇನ್ನೇನು ಕೇಸ್ ತೀರ್ಮಾನ ಆಗೋದ್ರೊಳಗೆ ಅಲ್ಲಿ ತಿರ್ಗಾ ಗುಬ್ಬಿ ಒಳಗೆ ದಲಿತ ಹುಡುಗನ ಟಾರ್ಗೆಟ್ ಮಾಡಿ ಹೊಡೆಯಲೇ ಒಂದು ವೃತ್ತಿ ಮಾಡ್ಕೊಂಬಿಟ್ಟವ್ರೆ. ಏನಂದರೆ ಹಣದ ಬಲ ಐತೆ ನಮ್ಮಲ್ಲಿ. ಹೊಡೆದ್ಬಿಟ್ರೆ ಮಾದಿಗರುಗಳಿಗೆ ಒಲೆಯರುಗಳಿಗೆ ಕಾಸು ಕೊಟ್ಬಿಟ್ರೆ ಅವ್ರು ಸುಮ್ಮನೆ ಆಗ್ಬಿಡ್ತಾರೆ. ಯಾವ ಠಾಣೆ ಯಾವ ಪೊಲೀಸ್ ಸ್ಟೇಷನ್ಗೆ ಹೋಗಲ್ಲ, ಏನು ಹೋಗಲ್ಲ ಅನ್ನೋದೊಂದು ಅವ್ರ ಮನೋಭಾವನೆಗಳು ಇಟ್ಕೊಂಡು ಹಿಂದೆ ಏನಿದ್ದು ಅಂತ ನಮ್ಮ ದಲಿತ ಲೀಡ್ರುಗಳ್ನೆಲ್ಲ ಒಂದು ಒಳಗಾಕೊಂಡು ಅವರಿಗೆ ಒಂದು ಸಮಾಧಾನ ಮಾಡಿ ರಾಜಿ ಮಾಡಿಸೋಂಥ ವ್ಯವಸ್ಥೆಗಳು ಮಾಡ್ಕೊಂಬರ್ತಾಯಿದ್ರು. ಈಗ ಇವತ್ತು ಯಾವ ಹುಡುಗಿ ವಿಷಯಕ್ಕೆ ಕುಣಗಲ್ಲಲ್ಲಿ ಹುಡುಗಿ ಐ ಡಿ ಒಳಗೆ ಮೆಸೇಜ್ ಮಾಡಿ ಹುಡುಗನ ಕರೆಸ್ಕೊಂಡು ಆಗಲಿ ಅವ್ರ ತಾಯಿ ತಂದೆಗಳಿದ್ರು ಸ್ವಾಮಿ. ಅವ್ರ ತಾಯಿ ತಂದೆಗಳಿಗೆ ಹೇಳಿ ಇಲ್ಲ ಹಿಂಗೆ ಮಾಡೋ ನಿಮ್ಮ ಹುಡುಗ ಅಂತ ಹೇಳ್ಬಿಟ್ಟು ಪೊಲೀಸ್ ಇಲಾಖೆ ಕಾನೂನಿತ್ತು, ಕಂಪ್ಲೇಂಟ್ ಕೊಟ್ಬಿಟ್ಟು ಕಾನೂನು ರೀತಿಯಲ್ಲಿ ಅವ್ರಿಗೆ ಪಾಠ ಕಲಿಸ್ಬೋದಾಯ್ತು ಸ್ವಾಮಿ. ಕರೆಸ್ಕೊಂಬಿಟ್ಟು ಒಂದು ಕುಣಗಲ್ಗೆ ನೀನು ಬಾ ಅಂತೇಳಿ ಕರೆಸ್ಕೊಂಬಿಟ್ಟು ಮಧ್ಯಾಹ್ನ 3 ಗಂಟೆಗೆ ಹೋದಂಥ ವ್ಯಕ್ತಿಗೆ ಅವನ್ನ ಸಾಯಂಕಾಲ ನೈಟ್ 11 ಗಂಟೆ ತನಕ ನಾವು ಕೂಡ ಹಾಕೊಂಡು ಒಂದೊಂದು ಜಾಗದಲ್ಲಿ ಹೊಡೆದಿಲ್ಲ. ಒಂದೇ ತೋಟದ ಮನೆಗೆ ಕರ್ಕೊಂಡೋಗಿ ಹೊಡೆದವ್ರೆ, ಮಿಷಿನ್ ಮನೆಗಳಿಗೆ ಕರ್ಕೊಂಡೋಗಿ ಹೊಡೆದವ್ರೆ, ಆಮೇಲೆ ಅಲ್ಲಿ ಕುಣಗಲ್ ಫಾರ್ಮ್ ಹೌಸ್ದಾಗ ಕರ್ಕೊಂಡೋಗಿ ಹೊಡೆದವ್ರೆ. ಕೈ ಸಿಕ್ತಂತೆ ಸ್ನಾನ ಮಾಡ್ಕೊಂಡ ಊಟ ಮಾಡಪ್ಪ ಅಂತಂದು, ಬೇಡ ಕಣಮ್ಮ ರಾತ್ರಿಗೆ ಬಂದು ಊಟ ಮಾಡ್ತೀನಿ ಅಂತಂದು ಅವ್ರ ಅಜ್ಜಿ ಚಿಕನ್ ಸಾರು ಮಾಡಿತ್ತು, ಊಟ ಮಾಡಪ್ಪ ಅಂತ ಅದಕ್ಕೆ ಬೇಡ ಕಣಮ್ಮ ನಾನು ಹೊಲಿಸ್ತೀನಲ್ಲ ದೇವಸ್ಥಾನಕ್ಕೆ ಹೋಗಬೇಕು ಅಂದ. ಮಹೇಶ್ವರಮ್ಮನ ದೇವಸ್ಥಾನ ಜಾತ್ರೆ ನೆನ್ನೆ ಜಾತ್ರೆಗೆ ಹೋಗೋನೆ ಅಂತ ತಿಳ್ಕೊಂಡು ಸರ್ ನಾವು. ಆಮೇಲೆ ರಾತ್ರಿ 11 ಗಂಟೆವರೆಗೂ ಫೋನ್ ಮಾಡ್ದೋ. ಎಷ್ಟು ಫೋನ್ ಮಾಡಿದ್ರು ಸ್ವಿಚ್ ಆಫ್ ಅಂತ ಬತ್ತಿತ್ತು. ಯಾಕೆ ಸ್ವಿಚ್ ಆಫ್ ಬತ್ತೈತೆ ಭಯ ಆಗುತ್ತೆ ಕಣ್ರಿ, ಎಲ್ಲೋಗೋನೋ ಗೊತ್ತಿಲ್ಲ. ಹೇಳ್ದಂಗೆ ಹೋಗ್ತಿರ್ಲಿಲ್ಲ, ಆಚೆಗೆ ಹೋಗ್ತಿರ್ಲಿಲ್ಲ ಸರ್. ಕೆಲಸದಿಂದ ಬಂದರೆ ಮನೇಲಿರ್ತಿದ್ದ, ಫೋನ್ ನೋಡ್ಕೊಂಡು ಮನೇಲಿರ್ತಿದ್ದ. ಆಚೆಗೆ ನೋಡ